ಈಗ ರಘು ಅವ್ರು ಸ್ವಲ್ಪ ಲೇಟ್ ಮಾಡಿದ್ರು, ಆ ಟೈಮಲ್ಲಿ ಅಶ್ವಿನಿ ಅವ್ರ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅಂದರೆ ನಮಗೆ ಈ ಥರ ಮೋಸ ಮಾಡಿ ಹೋಗಿದ್ದಕ್ಕೆ ದೇವರು ಶಿಕ್ಷೆ ಕೊಡ್ತಿದ್ದಾರೆ ಅಂತ. ಸೊ ಈ ಸ್ಟೇಟ್ಮೆಂಟ್ಗಳು ಎಷ್ಟು ಕರೆಕ್ಟು, ಎಷ್ಟು ಸರಿ ಅನ್ಸುತ್ತೆ ನಿಮಗೆ? ಹೌದು, ಅಶ್ವಿನಿ ಅವ್ರದ್ದು ನಾವು ಈಗಿಂದ ಅಲ್ಲ ರೀ, ಮೊದ್ಲಿಂದ ನೋಡ್ಕೊಂತ ಬಂದಂಗ ಏನೋ ಒಂದ್ ಕೆಲಸ ಆಕೈತಂದ್ರೆ ನಂದೊಂದ್ ಎಲ್ಲಿ ಇಡ್ಲಿ ಅನ್ನೋ ರೀತಿ ಒಳಗೆ ಎಲ್ಲಾರ ವಿಚಾರದೊಳಗುನು ಮುಗ್ ತೋರ್ಸ್ಕೊಂಡ್ ಬರ್ತಾರ. ಆದ್ರೆ ಇವ್ರ ವಿಚಾರದೊಳಗೆ ಯಾರು ಮಾತಾಡೋ ಹಂಗಿಲ್ಲ. ಇವ್ರದೊಂಥರ ಇವ್ರು ಹಾಕಿದ್ಕೊಂಡು ಹೋಗಿದ್ದ ರೂಲ್ಸ್ ಅದೇನಂತಾರ ಆನೆ ನಡೆದಿದ್ದ ದಾರಿ ಅಂತಾರಲ್ಲ, ಹಂಗ ಇವ್ರು ತಮಗ್ ತಾವ ಎಲ್ಲ ಅನ್ಕೊಂಡ್ಬಿಟ್ಟಾರ, ಸಿಂಹ ಅದು ಇದು ಅಂತ ಹೇಳಿ. ಹಿಂಗೆಲ್ಲ ಆಟ ಆಡ್ಕೊಂತ ಹೋದ್ರ ಆ ಮನಿ ಒಳಗೆ ಉಳಿಯೋದು ಬಾಳ ಕಷ್ಟ ಆಕೈತಿ. ಇನ್ನೊಂದು ರಿಯಾಲಿಟಿ ಏನೈತಿ ಅದನ್ನ ನಾವು ತಗೋಬೇಕದನ್ನ. ಇವ್ರು ಹಂಗಲ್ಲ, ನಾ ಹೇಳಿದ ಆಗ್ಲಿ, ನಾ ಅಂದಿದ್ದ ನಡೀಲಿ ಅಂತ ಹೇಳಿ ಇವ್ರಿಗೆ ಎಷ್ಟ ಎಚ್ಚರಿಕೆ ಕೊಟ್ರು ಇವ್ರು ತಿದ್ಕೊಳ್ಳೋ ಅಂತ ಮನುಷ್ಯರಲ್ಲ. ಇದು ಒಂದಂತ್ರು ಫಿಕ್ಸ್. ಅಲ್ಲಿ ಎಷ್ಟಂದ್ರು ಜನರಿಂದ ವಾರ್ನಿಂಗ್ ಬಂದಿದ್ದಂತೂ ಸತತ ತಿಳಿಸಿ ಹೇಳಿದ್ರು ಇವ್ರು ತಮ್ಮ ಆಟನ ತಾವು ಬಿಡ್ತಿಲ್ಲ. ಒಂದ್ಸಲ ಹೇಳಿದ್ರೆ ತಿದ್ಕೊಂತಾರ, 2 ಸಲ ಹೇಳಿದ್ರೆ ತಿದ್ಕೋತಾರ ಅಂತ ವೇಟ್ ಮಾಡ್ಬೋದು. ಪ್ರತಿ ಜೊತೆಗೆ ಇನ್ನೊಂದೇನಂದ್ರೆ ರಘು ಅವರು ನೈಟ್ ಊಟ ಮಾಡಕ್ಕಂತ ಫ್ರಿಡ್ಜ್ ತೆಗೆದು ಏನೋ ಹಾಕೊಂಡಿರ್ತಾರೆ, ಅವಾಗ್ಲೂ ಒಂದು ಕಮೆಂಟ್ ಗಳನ್ನ ಪಾಸ್ ಮಾಡ್ತಿರ್ತಾರೆ. ಇವ್ರು ಆಟ ಆಡಿದ್ದನ್ನ ತಾವು ಏನೋ ಒಂದು ವೈಯಕ್ತಿಕವಾಗಿ ನಿರ್ಧಾರ ತಗೊಂಡ್ರೆ ಅವ್ರಿಗೆ ಅದು ಸರಿ, ಬೇರೆದವ್ರು ತಗೊಂಡ್ರೆ ಅದು ಸೆಲ್ಫಿಶ್ ಅದ ಆಕೈತಿ. ಅಂದ್ರೂ ಸ್ಟಾರ್ಟಿಂಗ್ ಬಂದಾಗ ಅಶ್ವಿನಿ ಅವ್ರದ ಹೆಸರು ತಗೊಂಡಿದ್ಕ ಅವ್ರಿಗೆ ಆಲ್ರೆಡಿ ಅಲ್ಲಿ ಉರ್ದ್ ಬಿಟ್ಟೈತಿ. ಸೊ ಹಿಂಗಾಗಿ ಅದನ್ನ ಅವ್ರು ಕಂಟಿನ್ಯೂ ಮಾಡ್ಕೊಂತ ಹೊಂಟಾರ ಅನ್ನಿಸ್ತೈತಿ ನನಗಂದ್ರು. ನಿನ್ನೆ ಆಟ ಆಡಬೇಕಾದ್ರ ಆ ದೇವ್ರು ನೋಡ್ಕೋತಾನ ಅಂದಿರೋದು ಒಂದು ಮಾತಾಗಿರ್ಬೋದು, ಮತ್ತೆ ಹೊಳ್ಳಿ ಅವ್ರಿಗೆ ತಮ್ದೊಂದು ವೈಯಕ್ತಿಕ ವಿಚಾರದಿಂದ ಮನೆಯವ್ರಿಗೆ ಟಾರ್ಚರ್ ಮಾಡಿರೋದಾಗಿರ್ಬೋದು. ನಾವು ಲಾಸ್ಟ್ ಸೀಸನ್ ಒಳಗ್ ನೋಡಿವಿ, ಅಂದ್ರೆ ಕಳಪೆ ಹೋದವ್ರೆಲ್ಲಾರು ಸ್ವಲ್ಪ ಕಾಡಿಸ್ತಾರ, ನಾ ಅದು ಮಾಡಲ್ಲ ಇದು ಮಾಡಲ್ಲ ಬೇಕಂತ ನಾ ವಾಶ್ರೂಮ್ ಆದಿದ ಅಂತ ಹೇಳಿ ಬೆಲ್ಲ ಹಾಕೋದು. ಲಾಸ್ಟ್ ಟೈಮು ಚೈತ್ರ ಕುಂದಾಪುರ ಅವ್ರಿಗಿನು ಕಳಪೆ ಅಂತ ಕೊಟ್ಟಾಗ ಬಹಳ ಅಂದ್ರೆ ಸಿಕ್ಕಾಪಟ್ಟೆ ಕಾಡ್ಸಿದ್ರು. ಬಟ್ ಅದ್ ಹೆಂಗಾಗಿತ್ತಂದ್ರ ಊಟಕ್ಕೆ ಎಷ್ಟು ಉಪ್ಪಿನಕಾಯಿ ಬೇಕಲ್ಲ ಅಷ್ಟೇ ಇತ್ತು. ಬಟ್ ಇವ್ರದ್ದು ಯಾಕೋ ಸ್ವಲ್ಪ ಜಾಸ್ತಿನ ಆಗತ್ತಿತ್ತು ಅನಸ್ತೈತಿ. ಓವರ್ ಆಗಿ ಮಾಡತ್ತಾರ ಫುಲ್ ಎಲ್ಲ. ಯಾವ್ದೋ ಒಂದು ಹಳೆ ದ್ವೇಷನ ಅವ್ರು ಅಲ್ಲೇ ಇನ್ನೂ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಇದ್ದಾರೆ. ಅದೇ ತರನ ಕಂಡ್ ಬರತೈತಿ. ಹಿಂಗೆಲ್ಲ ಆದ್ರೆ ಮತ್ತು ಅವ್ರ ಒಂದ್ ಸಂಕಷ್ಟಕ್ಕೆ ಸಿಕ್ಕಾಕೊಂತಾರ ಅಂತ ಹೇಳ್ಬೋದು. ಇವೆಲ್ಲಾನು ಕ್ಯಾರಿ ಮಾಡೋದ್ ಬಿಟ್ಟು ಚೆನ್ನಾಗಿ ಆಟ ಆಡ್ತಾರ ಅಂತ ನಾವ್ ಯಾವಾಗಿಂದ ಕಾಯತ್ತೀವಿ. ಬಟ್ ಅವ್ರ ಆಟ ಸ್ಟಾರ್ಟ ಮಾಡಾತಿಲ್ಲ. ನಾವು ಹಿಂಗ ಕಾಯ್ಕೊಂತ ಕುಂದ್ರದು, ಅವ್ರ ಬಗ್ಗೆ ನೆಗೆಟಿವ್ ಆಗೇ ಮಾತಾಡೋದು, ಇದೇ ಆಗಿ ಹೋಗ್ಬಿಡ್ತೈತೆ ಅನ್ಸತೈತಿ ನನಗಂತ್ರು.